ಭಾಷೆಗಳು ನೂರಾರು, ಎಲ್ಲಿ ನಾವು ಒಂದೇ. ದ್ವೇಷ ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನುಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯ ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ದೀಪಾ ಬಾಳಿಗ, ಪುಣೆ. ನಾಗಪ್ಪ ಗೋಳಿ, ಮೈಸೂರು. ವೈಭವ್ ದಂಪತಿಗಳು, ಮಂಗಳೂರು. ಈ ಪುಣ್ಯಭೂಮಿ ಭಾರತದಲ್ಲಿರುವ ನಾಗರಿಕರೆಲ್ಲರೂ ಗಮನಿಸಲೇಬೇಕಾದ ಮರೆತ ಸತ್ಯವೊಂದಿದೆ. ಆ ದಿಸೆಯಲ್ಲಿ ಸದಾ ಸರ್ವರ ಗಮನ ಸೆಳೆಯುವ ಪವಿತ್ರ ತೀರ್ಥಕ್ಷೇತ್ರವೂ ಒಂದಿದೆ. ಅದೇ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಉಡುಪಿ ಕುಂದಾಪುರಗಳ ಮಧ್ಯೆ ಸಾಲಿಗ್ರಾಮದ ಊರಿನಲ್ಲಿ ಭವ್ಯವಾಗಿ ತಲೆ ಎತ್ತಿ ನಿಂತು ವೀರ ವೇದಾಂತಿ ಸ್ವಾಮಿ ವಿವೇಕಾನಂದರ ಆಧ್ಯಾತ್ಮಿಕ ಪ್ರಯೋಗ ಶಾಲೆಯಾಗಿ ಸದ್ದಿಲ್ಲದೆ ಸುದ್ದಿ ಮಾಡದೆ ಲೋಕೋದ್ಧಾರಕ್ಕಾಗಿಯೇ ದುಡಿಯುತ್ತಿರುವ ಸರ್ವ ದೇವ ದೇವಿಯರ ನೆಲೆಬೀಡಾದ ಡಿವೈನ್ ಪಾರ್ಕ್, ಅದು ಬಿತ್ತರಿಸುವ ಡಿವೈನ್ ಸ್ಪಾರ್ಕ್. ದೇವರ ಮಧುರ ಮಾರ್ದನಿಯನ್ನು ಕೇಳಿ ನಲಿ ನಲಿದು ಆರಾಧನೆಗೈದು ದೇವರೆಲ್ಲರ ಬಂಪರ್ ಕೃಪೆಯನ್ನು ಮನಸ್ವೀ ಆಸ್ವಾದಿಸಿ ಜಗದಗಲ ಮೇಲ್ಮೆಗಾಗಿಯೇ ಅದನ್ನು ಬಿತ್ತರಿಸಿ ತಮ್ಮನ್ನು ಸುಟ್ಟುಕೊಂಡು ಜಗತ್ತಿಗೆ ದಿವ್ಯ ಜ್ಯೋತಿಯನ್ನು ಹೊಮ್ಮಿಸುತ್ತಲೇ ಬಂದ ಶ್ರೀ ಗುರೂಜಿ ಸ್ವಾಮಿ ವಿವೇಕಾನಂದರ ದಿವ್ಯ ಲೀಲಾ ಮಾಧ್ಯಮರೇ ಪೂಜ್ಯ ಡಾಕ್ಟರ್ ಜಿ ಅವರು. ಇವರು ವೃತ್ತಿಯಲ್ಲಿ ಆದರ್ಶ ವೈದ್ಯರಾಗಿದ್ದು ಬಿಎಸ್ಸಿ, ಎಂಬಿಬಿಎಸ್, ಎಫ್ಎಜಿಇ ಪದವೀಧರರಾಗಿದ್ದರು. ಪ್ರವೃತ್ತಿಯಲ್ಲಿ ದೇವರೆಲ್ಲರ ಮುದ್ದಿನ ನಿಷ್ಠ ಸಾಧಕರು, ಇಷ್ಟಪ್ರೇಮ ಹಾಗೂ ಗುರುಭಕ್ತಿಯ ಪಾವನ ಸಾಗರರು. ಮುಂದಿನ ಅರ್ಧ ತಾಸು ಅವರ ಹೃದಯಂಗಮ ವಾಗ್ಝರಿಗೆಂದೇ ನೀವಂತೂ ಏಕಾಗ್ರತೆಯಿಂದಲೇ ಮನ ಮಾಡಿ ನಲಿಯಲೇಬೇಕು. ಹೂ ಎನ್ನುವಿರಾ? ಶ್ರೀಶಂಕರ ಸದ್ಭಕ್ತರೇ ನಮಸ್ಕಾರಗಳು. ಇಂದಿನ ವಿಚಾರ ಪ್ರತಿಯೊಬ್ಬರ ಜೀವನದಲ್ಲಿ ಎದ್ದು ತೋರಬೇಕಾದ ವಿಚಾರ. ಛಲ, ಬಲ, ಹಂಬಲ ಸ್ಪಷ್ಟವಾಗಿರಲಿ. ಏನಿದು? ನಾವೆಲ್ಲ ಉಪಯೋಗಿಸೋ ಶಬ್ದ ಛಲ, ಬಲ, ಹಂಬಲ. ಒಳಾರ್ಥ ಗೊತ್ತೇ ಇಲ್ಲ. ಛಲ ಅಂದರೆ ಹಠ, ಒತ್ತಡ, ಬಲವಾದ ಆಶೆ ಛಲ. ಅಂದರೆ ನಮ್ಮ ಮಿದುಳು 1.5 kg ಇರುತ್ತದೆ. ವಯಸ್ಕನ ಮಿದುಳು 1.5 kg. 1000 ವರ್ಷದ ಇತಿಹಾಸ ಅದರೊಳಗೆ ಇರುತ್ತದೆ ಎನ್ನುತ್ತದೆ ವಿಜ್ಞಾನ. 100 ವರ್ಷ ಒಂದು ಜನ್ಮ ಆದರೆ 10 ಜನ್ಮದ ನೆನಪು ನಮ್ಮ ಮಿದುಳಿನಲ್ಲಿ 1.5 kg ಮಿದುಳಿನಲ್ಲಿ ಇರುತ್ತದೆ. ಆ ಮನಸ್ಸನ್ನು ನಾವು ಬಲಪಡಿಸಿಕೊಳ್ಳುವುದು, ಬಲಾಢ್ಯವಾಗಿಕೊಳ್ಳುವುದು ಅಂದರೆ ಛಲ. ಛಲದ ಮೂಲಕ ಮನಸ್ಸನ್ನು, ಮನೋಶಕ್ತಿಯನ್ನು ನಾವು ಬಲಪಡಿಸಿಕೊಳ್ಳಬೇಕು. ಬಲ ಅಂದರೆ ದೇಹ. 50 kg ತೂಕದ ಈ ದೇಹ 6 ಅಡಿ ಉದ್ದ, 3 ಅಡಿ ಅಗಲ ಇರುವ ಈ ದೇಹ ಇದೆ ನೋಡಿ, ಅದರಲ್ಲಿರುವ ಶಕ್ತಿ ಅದು ಬಲ. ಹೇಗೆ ಛಲ ಎಂದರೆ ಮಿದುಳಿನ ಶಕ್ತಿಯೋ, ಬಲ ಅಂದರೆ ದೇಹದ ಶಕ್ತಿ. ಹಂಬಲ ಎಂದರೆ ಹೃದಯದ ಮೃದುವರ್ತನೆ. ಹೃದಯ ವಿಶಾಲ ಎನ್ನುತ್ತಾರೆ, ಮನಸ್ಸು ಕಠಿಣ ಅನ್ನುತ್ತಾರೆ. ಯಾರ ಮನಸ್ಸು ಕಠಿಣವಾಗಿದೆಯೋ ಅವ ಯೋಧನಾಗಲು ಫಿಟ್. ನಿರ್ದಾಕ್ಷಿಣ್ಯವಾಗಿ ಇನ್ನೊಬ್ಬರನ್ನು ಶಿಕ್ಷಿಸಬಲ್ಲ ಪೊಲೀಸ್. ಯಾಕೆ? ಅವನ ಮನಸ್ಸು ಮೃದುವಾಗಿಲ್ಲ. ತಂದೆ, ತಾಯಿ, ಬಂಧು ಬಳಗ
ಈ ಮೃದು ಭಾವನೆ ಅವನಲ್ಲಿಲ್ಲ. ಮನಸ್ಸು ಕಠಿಣವಾಗಿದೆ, ದೃಢವಾಗಿದೆ, ದೇಹ ಬಲವಾಗಿದೆ. ಕುಸ್ತಿ ಮಾಡಬಲ್ಲ, ವ್ಯಾಯಾಮ ಮಾಡಬಲ್ಲ, ಹೈ ಜಂಪ್, ಲಾಂಗ್ ಜಂಪ್ ಎಲ್ಲ ಹಾರಬಲ್ಲ, ದೇಹವನ್ನು ದಂಡಿಸಬಲ್ಲ. ಆದರೆ ಹಂಬಲ, ಇದು ಎಣಿಸುವಿಕೆ, ನನ್ನ ಹೃದಯದ ಎಣಿಸುವಿಕೆ. ಅನಟಾಮಿಕಲ್ ಹೃದಯ ಅಲ್ಲ, 5 ಲೀಟರ್ ರಕ್ತವನ್ನು ಪಂಪ್ ಮಾಡುವ ಹೃದಯ ಅಲ್ಲ. ಮಾನಸಿಕವಾಗಿ ಭಗವಂತನಲ್ಲಿ ಮನುಷ್ಯನಲ್ಲಿರಬೇಕಾದ ಭಾವನಾತ್ಮಕ ಹೃದಯ, ಅದು ನಿಜವಾದ ಹಂಬಲವನ್ನು ಓಡಿಸುತ್ತದೆ. ಭಾವನಾತ್ಮಕವಾದ ಹೃದಯ, ಅಯ್ಯೋ ಅಮ್ಮನನ್ನು ನಾನು ಪ್ರೀತಿಸಬೇಕು, ಅಮ್ಮನಲ್ಲಿ ಇನ್ನಷ್ಟು ಮಮತೆಯನ್ನು ನಾನು ತುಂಬಬೇಕು, ಅಮ್ಮ ವಾತ್ಸಲ್ಯಮಯಿ, ಅವಳಿಗೆ ವಾತ್ಸಲ್ಯವನ್ನು ಕೊಡಬೇಕು. ಎಷ್ಟೊದ್ದು ಹೃದಯವಂತಿಗಿದೆ ಮಗನಿಗೆ ಅಮ್ಮನ ಮೇಲೆ. ಈ ಹೃದಯ ಎಂದರೆ ವಿಶಾಲವಾದ ಮೃದುರ ಭಾವನೆ, ಅದು ಹೃದಯ. ಛಲ ಮಿದುಳಿನ ಬಲ, ಬಲ ದೇಹದಲ್ಲಿರುವ ತಾಕತ್ತು, ಹಂಬಲ ಹೃದಯದ ಮೃದುತ್ವ. ಹೃದಯ, ದೇಹ ಮತ್ತು ಮಿದುಳು, ಮಿದುಳು, ದೇಹ, ಹೃದಯ, ಛಲ, ಬಲ, ಹಂಬಲ. ಏನಾಗುತ್ತದೆ ಇದರಿಂದ? ವ್ಯಕ್ತಿತ್ವ ಪುಟಗೊಳ್ಳುತ್ತದೆ, ವ್ಯಕ್ತಿತ್ವಕ್ಕೆ ಬಲ ಸಿಗುತ್ತದೆ, ವ್ಯಕ್ತಿತ್ವಕ್ಕೆ ಖಂಡಿತವಾಗಿ ಓಜಸ್ಸು ತೇಜಸ್ಸು ಸಿಗುತ್ತದೆ, ವ್ಯಕ್ತಿತ್ವಕ್ಕೆ ಅಂದ ಆಯ ಸಿಗುತ್ತದೆ, ವ್ಯಕ್ತಿತ್ವ ಭಗವಂತ ಮೆಚ್ಚುವಂತಾಗುತ್ತದೆ. ಮಾನವ ಮಾತು, ನಗು, ವಂದನೆ, ಛಲ, ಬಲ, ಹಂಬಲ ಇದ್ದಾಗ ಮಾನವ ದೇವಮಾನವನಾಗುತ್ತಾನೆ. ಸರ್ವಶಕ್ತ, ಸರ್ವಜ್ಞ, ಸರ್ವಾಂತರ್ಯಾಮಿ ಎಂಬ ಈ ವಿಶೇಷ ಗುಣಗಳಿಂದ ಭಗವಂತ ಮೆಚ್ಚುವಂಥ ಅಂದ ಆಯ, ಕಾಂತಿ, ಶಾಂತಿ, ಓಜಸ್ಸು ತೇಜಸ್ಸು ಮನುಷ್ಯನಿಗೆ ಇರುತ್ತದೆ. ಅದು ಮನುಷ್ಯ ಜನ್ಮದ ಗುರಿ ಪೂರ್ಣವಾದಂತೆ, ಮನುಷ್ಯ ಜನ್ಮದ ಗುರಿಗೆ ಗರಿ ಮೂಡಿದಂತೆ, ಮನುಷ್ಯ ಜನ್ಮದ ಪರಿಗೆ ಹೊಸ ದಾರಿ ಮೂಡಿದಂತೆ. ಅಂದರೆ ವ್ಯಕ್ತಿತ್ವ ವಿಕಸನವಾಗಬೇಕು, ವ್ಯಕ್ತಿತ್ವ ಪೂರ್ಣವಾಗಬೇಕು, ವ್ಯಕ್ತಿತ್ವ ಸಾಕಾರ ಆಗಬೇಕು ಎಂದರೆ ಛಲ, ಬಲ, ಹಂಬಲ ಬೇಕು. ಅರ್ಥ ಗೊತ್ತಿಲ್ಲದೆ, ಉದ್ದೇಶ ಗೊತ್ತಿಲ್ಲದೆ ಈ ಶಬ್ದವನ್ನು ನಾನಾ ರೀತಿಯಲ್ಲಿ ನಾವು ವಿಕಾರ ಮಾಡುತ್ತೇವೆ. ಹಾಗಲ್ಲ. ಆತ್ಮಶಕ್ತಿ ಜಾಗೃತಿಯ ಜಗತ್ತಿನ ಏಕೈಕ ಕೇಂದ್ರ ಡಿವೈನ್ ಪಾರ್ಕ್. ಯಾಕೆ? ವ್ಯಕ್ತಿತ್ವ ನಿರ್ಮಾಣ ಆಗಬೇಕು. ಹುಟ್ಟಿದ 3 kg ಮಾಂಸದ ಮುದ್ದೆಯಾದ ಮಗು ದಿನೇ ದಿನೇ ಭಗವಂತನಿಗೆ ಬೇಕಾದ ಭಗವಂತನ ದಿವ್ಯತ್ವವನ್ನು ಹೀರುವ ಸಾಧನೆಯಿಂದಾಗಿ ಒಂದೇ ವರ್ಷದಲ್ಲಿ 13 kg ಆಗಬೇಕು, 2 ವರ್ಷದಲ್ಲಿ 20 kg ಆಗಬೇಕು, 5 ವರ್ಷದಲ್ಲಿ ಅದರ ತೂಕ 35 kg ಆಗಬೇಕು. ಯೋಚನೆ ಮಾಡಿ. ಈ ರೀತಿ ಆತ್ಮಶಕ್ತಿ ಜಾಗೃತಿಯ ಮೂಲಕ ನಿತ್ಯ ಭಕ್ತಿ ಶಕ್ತಿ ಯುಕ್ತಿಯ ತವರಾಗಿ ಭಗವಂತ ಮೆಚ್ಚುವಂತೆ ಅದರ ನಡೆನುಡಿ ತಿದ್ದುಕೊಂಡು ಅಂದ ಆಯ ಪವಿತ್ರಗೊಂಡು 10 ವರ್ಷದಲ್ಲಿ ಪವಿತ್ರ ಗಾಯತ್ರಿ ಮಂತ್ರದಿಂದ ಭಗವದ್ವಾಣಿಯನ್ನು ಕೇಳುವ ಒಳ ಕಿವಿ ಅದಕ್ಕೆ ಬೆಳಗಬೇಕು. ಒಳ ಕಿವಿಯ ಮೂಲಕ ಮೃದುರವಾದ ಭಗವದ್ವಾಣಿ ಕೇಳಬೇಕು. ಒಳ ಗಣ್ಣಿನ ಮೂಲಕ ಕಣ್ಮುಚ್ಚಿಕೊಂಡು ಭಗವಂತನ ತೇಜಸ್ಸಿನ ಆ ರೂಪವನ್ನು ಸವಿಯಬೇಕು. ಎಂಥ ಅದ್ಭುತವಾದ ಹಿಂದೂ ಧರ್ಮ! ಯೋಚನೆ ಮಾಡಿ. ಈ ರೀತಿಯಲ್ಲಿ ಛಲ, ಬಲ, ಹಂಬಲ ಆದರ್ಶವಾಗಬೇಕು, ನಿತ್ಯ ಆದರ್ಶ ಆಗಬೇಕು, ಅತ್ಯಾದರ್ಶ ಆಗಬೇಕು. ಭಗವಂತನೇ ಬಂದು ಮುತ್ತಿಕೊಂಡು ಮಗು, ಚಿನ್ನ, ಕಂದ, ರನ್ನ, ಬಂಗಾರ ಹೇಗಿರುವಿ ಎಂದು ನಿತ್ಯವೂ ಮಾತನಾಡಿಸುವ ಶಕ್ತಿ ಆ ಮಗುವಿಗೆ ಬರುತ್ತದೆ. 10 ವರ್ಷದಲ್ಲಿ ಒಳಗಿರುವ ಪ್ರಾಣಶಕ್ತಿಯನ್ನು ಸದಾ ಕಂಡು ನಲಿದು ಜೀವಂತವಾಗಿ ಭಗವಂತನೇ ಆಗುವ ಈ ಧರ್ಮ ಹಿಂದೂ ಧರ್ಮ ಮಾತ್ರ, ಬೇರೆ ಯಾವುದೂ ಇಲ್ಲ. ಅಂಥ ಹಿಂದೂ ಧರ್ಮದಲ್ಲಿ ನಾವೆಲ್ಲ ಹುಟ್ಟಿದ್ದೇವೆ. ಶ್ರೀಶಂಕರ ಚಾನೆಲ್ ಮೂಲಕ ಸತ್ಯವನ್ನು ನಾವು ಬಿಂಬಿಸುತ್ತಿದ್ದೆ. ನಾವೆಷ್ಟು ಭಾಗ್ಯವಂತರು! ಯೋಚನೆ ಮಾಡಿ. ಭಗವಂತ ಒಳಗಿದ್ದು ಮನಸ್ಸು ಮಾಡಿ ಆಗಿದೆ, ನನ್ನ ಸ್ವರ ಹೊಮ್ಮಿಸುವೆ, ನನ್ನ ದಿವ್ಯ ದರ್ಶನ ನಿನಗೆ ಕೊಡುವೆ. ನಾವಿನ್ನೂ ತಯಾರಾಗಲಿಲ್ಲ. ತಡಿ, ನಾನಾ ತಾಪತ್ರಯಗಳಿವೆ, ನಾನಾ ರೀತಿಯ ದೈನಂದಿನ ದಿನಚರಿಯಲ್ಲಿ ನಾವು ಮುಳುಗಿದ್ದೇವೆ.
ನಾವು ಹೊಲಸು ನಾರುತ್ತಿದ್ದೇವೆ, ನಾನು 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 ಎಂಬ ಭಾವದಿಂದ. ಅದಕ್ಕೇನಾಗಬೇಕು? ಖಂಡಿತವಾಗಿಯೂ ಮೇಲೇರಬೇಕು. ಅದಕ್ಕೆ ಛಲ, ಬಲ, ಹಂಬಲ ಒಕ್ಕಿಸಿಕೊಂಡು ಸದಾ ಭಗವದ್ವಾಣಿ ಒಳಗಿನಿಂದ ಮಗು, ಮುದ್ದು, ಕಂದ, ಚಿನ್ನ, ಬಾ, ನೋಡು, ನೀಡುವೆ, ಆಗು, ಆಗುವಿ, ಈ ಭಾವದಿಂದ ಹೊಸ ಉತ್ಸಾಹ ಒಳಗಿನಿಂದ ಪುಟಿದೇಳುವಂತೆ ನಾವು ತಯಾರಾಗಬೇಕು. ಕಷ್ಟವೇನಿಲ್ಲ. ನನ್ನತನವನ್ನು ಅಡಿ ಹಾಕಿಕೊಳ್ಳುವುದು. ನಾನು ನಾನು ನಾನು, ನನ್ನದು ನನ್ನದು ನನ್ನದು, ನನ್ನಿಂದ ನನ್ನಿಂದ ನನ್ನಿಂದ, ನನ್ನಿಂದಲೇ ಎಂಬಿ ಹೊಲಸನ್ನು ಯಾವ ಒಂದು ವರ್ಷದಲ್ಲಿ ಅದೇ ಶ್ರೇಷ್ಠ ಎಂದು ನಾವು ನಮ್ಮ ರಕ್ಷಕರಿಂದ ತಿಳಿದುಕೊಳ್ಳುತ್ತೇವೋ, ಮಗು ಹೇಳುತ್ತೆ ನೋಡಿ, ನಾನು ವ್ಯಕ್ತಿಯಲ್ಲ, ನಾನು ಮಾರ್ಬಲ್, ನಾನು ರತ್ನ, ನಾನು ಚಿನ್ನ, ನಾನು ಚಂದ್ರ, ನಾನೇ ಸೂರ್ಯ. ಆ ಮಗುವಿಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಆಕಾಶದಲ್ಲಿರುವುದು ಚಂದ್ರ ಸೂರ್ಯ ಅನ್ನುತ್ತಾರೆ, ನನ್ನನ್ನೇ ಚಂದ್ರ ಸೂರ್ಯ ಅನ್ನುತ್ತಾರೆ. ತಲೆ ಯಾರಿಗಿಲ್ಲ, ಯಾರ ತಲೆ ಸರಿ ಇಲ್ಲ. ನಮ್ಮೆಲ್ಲರ ಬಾಳಿನ ಗೋಳು ಇದೇನೆ. ತಪ್ಪು ನಾವೇ ಹೇಳಿಕೊಡುವುದು. ಆ ತಪ್ಪನ್ನು ಗಟ್ಟಿಯಾಗಿ ಅಂಟಿಕೊಂಡಾಗ ಇದೆಲ್ಲ ತಪ್ಪು ಬಿಟ್ಟು ಬಿಡು ಅಂದರೆ ಅಂಟಿಸಿಕೊಂಡದ್ದೇ ನಾವು, ಅಂಟಿಸಿಕೊಂಡು ಮೆಚ್ಚಿದ್ದೇ ನಾವು. ಈಗ ನೀನು ಇದು ಹೊಲಸು, ಇದು ಸುಳ್ಳು, ಇದು ಸತ್ಯವಲ್ಲ, ಇದನ್ನು ಬಿಟ್ಟು ಬಿಡು ಎಂದರೆ ಬಿಡುತ್ತದೇನು? ಅಭ್ಯಾಸ ಮಾಡಿ ಆಗಿದೆ. ಯೋಚನೆ ಮಾಡಿ, ಎಷ್ಟು ಕಷ್ಟ ಈ ಜೀವನ. ಅದು ವನವೂ ಹೌದು, ಅದು ಒಣವೂ ಹೌದು, ಜೀವನ ಕೂಡ ಹೌದು. ಅದಕ್ಕೆ ಸತ್ಯಕ್ಕೆ ಬದ್ಧರಾಗಬೇಕು. ಅಪತ್ಯವಾದರೂ ಸತ್ಯವನ್ನು ಖಂಡಿತವಾಗಿಯೂ ನುಂಗಿ ನಾವು ಜೀರ್ಣಿಸಿಕೊಳ್ಳಬೇಕು. ಸಕ್ಕರೆ ಸಿಹಿ ಆದೀತೆ ಹೊರತು ಬೇವು ಸಿಹಿಯಾಗಲು ಸಾಧ್ಯವೇ ಇಲ್ಲ. ಬೇವಿಗೆ ನಾವೀಗ ಕಹಿಯ ಪಾಲಿಶ್ ಕೊಟ್ಟಿದ್ದೇವೆ ಅಂತ ಮಗುವನ್ನು ಸುಳ್ಳಿನತ್ತ ಕಡೆಯುವುದಲ್ಲ. ಸಿಹಿ ಸಕ್ಕರೆ ಇದ್ದಂತೆ ಕೈಯನ್ನೂ ಕೂಡ ಭಗವಂತ ಸೃಷ್ಟಿಸಿದ್ದಾನೆ. ನಿನಗೆ ಕತ್ತಲೆ ರಾತ್ರಿ ಹೇಗೆ ಹಿತವೋ, ಸಿಹಿ ಮೂತ್ರ ರೋಗ ಇರುವವರಿಗೆ ಈ ಬೇವನ್ನು ಸೃಷ್ಟಿಸಿದ್ದಾನೆ. ದಿನ 10 ಎಲೆ ತಿಂದರೆ ಸಿಹಿ ಮೂತ್ರ ರೋಗ ಕಡಿಮೆಯಾಗುತ್ತದೆ ಮಗು ಅಂದಾಗ, ನಿನಗೆ ಈ ಬೇವಿನ ಗತಿ ಖಂಡಿತ ಸಿಗಬಾರದು. ಸಿಹಿ ಮಾತ್ರ ನೀನು ತಿನ್ನಬೇಕು ಎಂದರೆ ಪಥ್ಯದಿಂದಲೇ ಕಣ್ಣಿನ ಮೇಲೆ ಕಣ್ಣಿಟ್ಟೆ ಆಹಾರವನ್ನು ಸೇವಿಸು. ಅಪ್ರಸ್ತುತವಾಗಿ ಎಂದಿಗೂ ಸಿಹಿ ತಿನ್ನಬೇಡ. ನಿನ್ನ ವರ್ತನೆಯೇ ಸಿಹಿಯಾಗಬೇಕು, ಮಾತೇ ಸಿಹಿಯಾಗಬೇಕು, ನಿನ್ನ ಚಲನೆಯೇ ಸಿಹಿಯಾಗಬೇಕು. ನನ್ನ ಮುದ್ದು ಮಗು, ಸಿಹಿ ಮೂತ್ರ ರೋಗ ನಿನ್ನ ಹತ್ತಿರ ಬರಬಾರ್ದು. ಸದಾ ನೀನೇ ಸಿಹಿಮಯವಾಗಬೇಕು. ನೀನೇ ಸುಂದರನಾಗಿರುವಂತೆ ಸಿಹಿ ವರ್ತನೆ ಬೀಡಾಗಬೇಕು ಅಂತ ಎತ್ತಿ ಆಡಿ ಆ ಮಗು ಜನ್ಮ ಪೂರ್ತಿ ಮತ್ತೆ ಸಕ್ಕರೆಯನ್ನು ತಿನ್ನುವಾಗ ಕಣ್ಣಿನ ಮೇಲೆ ಕಣ್ಣಿಟ್ಟೇ ತಿನ್ನುತ್ತದೆ. ಛಲ, ಬಲ, ಹಂಬಲ ಒಂದು ದಿನದಲ್ಲಿ ಬರುವುದಲ್ಲ, ಅದು ರೂಢಿಸಿಕೊಳ್ಳಬೇಕು. ಮೆಲ್ಲನೆ ಬೇಗನೆ ನೀವು ಅದನ್ನು ಆದರ್ಶವಾಗಿ ಸೇವಿಸಬೇಕು, ಸ್ವೀಕರಿಸಬೇಕು, ಹೀರಬೇಕು, ಹೇರಬೇಕು. ಕಷ್ಟವೇನಿಲ್ಲ, ಮನಸ್ಸು ಮಾಡಿದರೆ ಎಲ್ಲ ಸುಲಭ. ಆದರೆ ನಾವು ಜೀವನದಲ್ಲಿ ಅರ್ಥವಿಲ್ಲದೆ ಖಂಡಿತವಾಗಿ ಉಪಯೋಗಿಸುವ ಈ 3 ಶಬ್ದಗಳನ್ನು ಅರ್ಥವತ್ತಾಗಿಯೇ ಉಪಯೋಗಿಸುವ ಪಣ ತೊಡಬೇಕು. ಮಾತೆತ್ತಿದರೆ ಛಲವಿಲ್ಲ, ಬಲವಿಲ್ಲ, ಹಂಬಲವಿಲ್ಲ ಎಂದು ಹೇಳುವುದು ಮೂರ್ಖತನ. ಇಡೀ 1.5 kg ಮಿದುಳನ್ನು ನಾವು ನಿಷ್ಠೆಯಿಂದ ತರಬೇತಿಗೊಳಿಸಿ ಆ ಛಲವನ್ನು ಖಂಡಿತವಾಗಿಯೂ ಪಣ ತೊಟ್ಟು ಹೇಳಿ ಛಲ. ದೇಹವನ್ನು ನಿತ್ಯ ಸಾಧನೆಯ ಮೂಲಕ, ವ್ಯಾಯಾಮದ ಮೂಲಕ ಬಳಗಿಸಿಕೊಂಡೇ ಖಂಡಿತವಾಗಿಯೂ ಹೇಳಿ ಬಲ. ಹೃದಯವಂತಿಕೆಯಿಂದ ಕಣ್ಣಿನಲ್ಲಿ ರಕ್ತವಿದ್ದಂತೆ ವರ್ತಿಸಿ ಖಂಡಿತವಾಗಿಯೂ ಭಗವಂತ ಮೆಚ್ಚುವಂತೆ ವಿಶಾಲ ಹೃದಯಾಗುವೆ, ತೆರೆದ ಮನಸ್ಸುಳ್ಳವನಾಗುವೆ. ಕನಿಕರ್ಣದಿಂದ ನಾನು ವರ್ತಿಸುವೆ, ಕಂಬನಿಯುತ ಮೊರೆಯೊಂದಿಗೆ ಖಂಡಿತ ಮುಂದಾಗುವೆ. ಈಗ ಹೇಳಿ ಹಂಬಲ. ಯದ್ಭಾವಂ ತದ್ಭವತಿ ಎಂಬ ಒಂದು ಶಬ್ದವಿದೆ. ಯಾವ ರೀತಿ ಭಾವ ಇರುತ್ತದೆಯೋ ಅದೇ ರೀತಿ ಖಂಡಿತವಾಗಿಯೂ ಆಗುತ್ತದೆ. ಒಬ್ಬ ವಿದ್ಯಾರ್ಥಿಗೆ ಗಣಿತ ಕಷ್ಟ, ನಿನ್ನಿಂದಾಗದು. 4+2 42 ಕಣೋ, 4+2 6 ಅಂಥೇಳಿ ಅದು ಅಂಕೆಯನ್ನು ಕೂಡಿಸುವುದರಲ್ಲೇ ಅತ್ಯಂತ ಜಿಪುಣನಾಗುತ್ತಾನೆ. 4, 3, 2 ಎಂದು ಕರೆದರೆ 432 ಅನ್ನುತ್ತದೆ. ಆ ರೀತಿ ರೂಢಿಸಿಕೊಂಡರೆ ಆ ಮಗು ಜನ್ಮದುದ್ದಕ್ಕೂ ಕೂಡ ಲೆಕ್ಕ ಎಂದರೆ 1, 2 ಮಾಡಿಕೊಳ್ಳುತ್ತದೆ. ಯದ್ಭಾವಂ ತದ್ಭವತಿ. ಅದಕ್ಕೆ ಅತ್ಯಂತ ಸುಲಭ. ಜೀವನದಲ್ಲಿ ಕಷ್ಟವೇ ಇಲ್ಲ. ಭಗವಂತನನ್ನು ನೆಚ್ಚಿಕೊಂಡವನಿಗೆ ಭಗವಂತ ಯಾವಾಗಲೂ ನೆರವಿಗೆ ಬರುತ್ತಾನೆ. ಕರೆಯದೇ ಭಗವಂತ ನೆರವಿಗೆ ಬರುವುದು ಜೀವನದಲ್ಲಿ ಮಾತ್ರ.
ಯಾಕೆ? ಮನುಷ್ಯನಾದ ಆತನಿಗೂ ಕೂಡ ಮನುಷ್ಯನಿಗೆ ಎಷ್ಟು ಕಷ್ಟವಿದೆ ಗೊತ್ತೇ ಇದೆ. ಮನುಷ್ಯ ಜನ್ಮ ಸುಲಭವಲ್ಲ ಎಂಬುದು ಸ್ಪಷ್ಟವಾಗಿ ಅರಿವಿಗಿದೆ. ಹಾಗೆಂದೇ ನೀವು ಭಗವಂತನನ್ನು ಒಲಿಸಿಕೊಳ್ಳಲಿಕ್ಕೆ ಕಂಪ್ಲೀಟ್ ಶರಣಾಗಿ ಕಣ್ಣೀರಿನ ಕೋಡಿ ಹರಿಸಿ ಸಾಕು. ಕಿವಿ ಹಿಂಡಿಕೊಳ್ಳಿ, ನಾಲಿಗೆ ಕಚ್ಚಿಕೊಳ್ಳಿ, ಮೂಗು ಮುಚ್ಚಿಕೊಳ್ಳಿ. 3 ನಿಮಿಷ ಮೂಗು ಮುಚ್ಚಿಕೊಳ್ಳಬಹುದು, ಆಟೋಮೆಟಿಕ್ ಆಗಿ ಬಾಯಿ ತೆರೆಯುತ್ತೀರಿ. ಬದುಕಬೇಕು. ನಾನು ಯಾವಾಗಲೂ ಕೇಳುತ್ತೇನೆ, ಬದುಕಿ ನೀವೇನಾಗಬೇಕು? ಯಾರಿದ್ದಾರೆ ನೀವು ಬದುಕಬೇಕೆಂದು ಹಂಬಲಿಸುವವರು? ಗಂಡ, ಹೆಂಡತಿ, ತಂದೆ ತಾಯಿ ಎಲ್ಲ ಹೇಳುತ್ತಾರೆ. ಎಷ್ಟು ದಿನ ನಿಮಗಾಗಿ ಹಂಬಲಿಸುತ್ತಾರೆ? 1 ದಿನ, 1 ವಾರ, 1 ತಿಂಗಳು. ಆಮೇಲೆ ಮರೆತೇ ಹೋಗುತ್ತದೆ. ಮರೆಯು ಭಗವಂತ ಕೊಟ್ಟ ದೊಡ್ಡ ವರ. ಛಲಬಲ ಹಂಬಲ ಬಲವಾಗಬೇಕು ಎಂದರೆ ಭಗವಂತನ ವರವಾದ ಮರೆಯು ಬೇಕೇ ಬೇಕು. ಇಲ್ಲದಿದ್ದರೆ ಒಂದು ಸಾವು ಸಂಭವಿಸಿತು ಎಂದಾಗ ನೀವು ಪಂಚರ್ ಆಗಿಬಿಟ್ಟರೆ, ಅಮ್ಮ, ಅಪ್ಪ, ಅಣ್ಣ, ತಂಗಿ, ಬಂಧು ಬಾಂಧವರೆಲ್ಲ ಸತ್ತು ಹೋದರೆ, ನೀವು ಪಂಚರ್ ಆದರೆ, ಉಸಿರೇ ಇಲ್ಲದಂತಾದರೆ ಛಲಬಲ ಹಂಬಲ ಎಲ್ಲಿರುತ್ತದೆ? ಯೋಚನೆ ಮಾಡಿ. ಭಗವಂತ ಮರೆಯು ಎಂಬುದನ್ನು ವರವಾಗಿ ಕೊಟ್ಟಿದ್ದಾನೆ. ಆಗ ಭಗವಂತನಲ್ಲಿ ನಾವು ಬೇಡಬೇಕು. ಖಂಡಿತವಾಗಿಯೂ ನಿನ್ನ ನಾಮಸ್ಮರಣೆ ಅವ್ಯಾಹತವಾಗಿ ಸತತ ಮಾನಸಿಕ ಧ್ಯಾನದೊಂದಿಗೆ ಉಸಿರಾಗಿ ಹಸಿರಾಗಿ ಬಸಿರಾಗುವಂತೆ ಡಿವೈನ್ ಮ್ಯಾಜಿಕ್ ಮಾಡೋ. ನೀನು ಆಸೆ ಸಾಕು, ಬೇರೇನು ಬೇಡ. ನಿನ್ನ ಒಲವು ನಲಿವು ಬಲವು ಚೆಲುವು ನನಗೆ ಆಧಾರವಾಗಿರಲಿ ಸಾಕು, ಬೇರೇನು ಬೇಡ. ಉಸಿರಾಗಿರುವ ತನಕ ನೀನು ಹಸಿರಾಗಿದ್ದರೆ ಸಾಕು, ಬೇರೇನು ಬೇಡ. ನಿನ್ನನ್ನು ಕಾಣದ ಚೆಲುವು ನನಗ್ಯಾಕೆ ಕಂಗಳಿವ್ಯಾತಕೋ ನಿನ್ನನ್ನು ಕಾಣದ. ಯೋಚನೆ ಮಾಡಿ. ದಾಸರ ಪದ್ಯ ಯೋಚನೆ ಮಾಡಿ, ಎಷ್ಟೊಂದು ಗಂಭೀರ. 5 ಲಕ್ಷ ಪದಗಳನ್ನು ಕುಂತಲ್ಲಿ ನಿಂತಲ್ಲಿ ಬರೆದ ಪುರಂದರದಾಸರು ಯಾವ ಡಿಲಿಟಿಗಾಗಲಿ ಯಾವ ನೊಬೆಲ್ ಲಾರೆಟ್ಗಾಗಲಿ ಕಡಿಮೆ ಅಲ್ಲ. ಅಂಗಡಿ ವ್ಯಾಪಾರಿ ಆಗಿರುವ ಶ್ರೀನಿವಾಸ ಮರುಕ್ಷಣದಲ್ಲಿ ಎಲ್ಲ ತ್ಯಜಿಸಿ ಪುರಂದರ ವಿಠಲನ ಗರಡಿಯಲ್ಲಿ ಬೆಳೆದು ನೀನೇ ಗತಿ, ನೀನೇ ಮತಿ, ನೀನೇ ನನಗೆ ಪರಿಸ್ಥಿತಿ ಎಂದು ಸಂಪೂರ್ಣ ಶರಣಾಗುವುದು ಡಿವೈನ್ ಮ್ಯಾಜಿಕ್ ಅಲ್ಲದೆ ಬೇರೇನೂ ಅಲ್ಲ. ಛಲ, ಬಲ, ಹಂಬಲಕ್ಕೆ ಜೀವಂತ ಉದಾಹರಣೆ ಪುರಂದರದಾಸರ ಮಾತ್ರ. ಎಲ್ಲ ದಾಸಶ್ರೇಷ್ಠರ ಜೀವನ ಅದೇ. ನಾವು ಕನ್ನಡ ನಾಡಿ ಹುಟ್ಟಿದಲ್ಲಿ ಖಂಡಿತ ಪುಣ್ಯವನ್ನು ಸಂಗ್ರಹಿಸುತ್ತೇವೆ. ಅಂಥ ನಾಡಿನಲ್ಲಿ ಎಲ್ಲ ಸಾಧು ಸಜ್ಜನರು ದಾಸರು ಓಡಾಡಿದ ಈ ಭೂಮಿಯಲ್ಲಿ ನಾವು ಓಡಾಡುವಾಗಲೇ ಕಣ್ತುಂಬಿ ಬರಬೇಕು. ನೀವು ಮೆಟ್ಟಿ ತುಳಿದ ಈ ಧೂಳನ್ನು ನಾನು ಖಂಡಿತವಾಗಿಯೂ ಮೆಟ್ಟುತ್ತಿದ್ದೇನೆ, ಹಣೆಗೆ ಹಚ್ಚಿಕೊಳ್ಳುತ್ತಿದ್ದೇನೆ, ತಲೆಯ ಮೇಲೆ ಹಾಕಿಕೊಂಡು ನಾನು ಪುನೀತನಾಗಿದ್ದೇನೆ. ಪುರಂದರ ವಿಠಲನ ಸಾಕ್ಷಾತ್ತಾಗಿ ನಾನು ಊರಿಗೆ ಹೋದಾಗ ಅಲ್ಲಿ ಅರ್ಚಕರನ್ನು ದಮ್ಮಯ್ಯ ಹೊಡೆದು ಪುರಂದರ ವಿಠಲನ ಆ ಪಾದ ನೋಡಬೇಕು ಅಂದೆ. ಯಾಕೆ ನಿಮಗೆ ಅಷ್ಟು ಇಂಟ್ರೆಸ್ಟ್? ಅದರಲ್ಲಿ ಅವರು ತಲೆ ಜಜ್ಜಿಕೊಂಡಿದ್ದಾರೆ ಅಂತ ಸಹಸ್ರಾರು ದರ್ಶನದಲ್ಲಿ ಹೇಳಿದ್ದಾರೆ. ಆ ಕರಿಶಿಲೆಯ ಆ ಪಾದ ಹೊಂಡವಾಗಿರಬೇಕು, ದಯಮಾಡಿ ತೋರಿಸಿ ಅಂತ. ಸಂಪೂರ್ಣ ಸಂತೋಷದಿಂದ ಅವ್ರಿಗೆ ಖುಷಿ ಆಯಿತು. ಕೈ ಹಿಡ್ಕೊಂಡ್ರು, ಕರ್ಕೊಂಡೋದ್ರ ಒಳಗೆ. ನೋಡಿ, ಖಂಡಿತವಾಗಿ ಹೌದು, 2 ಪಾದದಲ್ಲಿ ತಗ್ಗಾಗಿದೆ, ತಲೆ ಜಜ್ಜಿಕೊಳ್ಳುತ್ತಿದ್ದರಂತೆ. ನಾನು ಕೇಳಿದ ಸತ್ಯ ಮಾತ್ರ, ನಿಮಗೆ ಅವರು ತಿಳಿಸಿದ ಸತ್ಯ. ನೀವೆಷ್ಟು ಭಾಗ್ಯವಂತರು ಅಂತ ಸಾಷ್ಟಾಂಗ ನಮಸ್ಕಾರ ನಂಗೆ ಹಾಕಿಬಿಟ್ರು. ಹೇಳಿದೇನು, ಪುರಂದರ ವಿಠಲನನ್ನು ಕೈ ಮುಟ್ಟಿ ಪೂಜೆ ಮಾಡಿದ ನಿಮ್ಮ ಕೈಯಿಂದ ನನ್ನ ಕಾಲನ್ನು ಮುಟ್ಟಿದ್ರಲ್ಲ, ಎಂಥ ತಪ್ಪು ಮಾಡಿದ್ರಿ. ತಪ್ಪಲ್ಲ ಸರ್, ಇದು ಬಹಳ ಶ್ರೇಷ್ಠ ಅಂತ ಹೇಳಿ ನನ್ನನ್ನು ಕೂರಿಸಿ ನನ್ನ ಪಾದವನ್ನು ಅವಳ ತಲೆ ಮೇಲೆ ಇಟ್ಕೊಂಡ್ರು. ಎಂಥ ಸನಾತನ ಸಂಸ್ಕೃತಿಯ ವೈವಿಧ್ಯ ಎಷ್ಟಿದೆ, ಎಷ್ಟು ಪಾವಿತ್ರ ಇದೆ ಯೋಚನೆ ಮಾಡಿ. ನಿಜಕ್ಕೂ ಹೌದು, ಪುರಂದರದಾಸರ ಇತಿಹಾಸ ಕಂಡರೆ ಓದಿದರೆ ಸಾಕು. ಗುರುಜಿ ಹೇಳ್ತಾರೆ, 100 ಜನ್ಮದ ಕರ್ಮ ಸೊನ್ನೆ ಮಾಡಿಬಿಡುತ್ತೇನೆ.
ಎಂಥ ದಾಸರ ಇತಿಹಾಸ ಈ ಕರ್ನಾಟಕದ ಮಣ್ಣಿನಲ್ಲಾಯಿತು. ಛಲ, ಬಲ, ಹಂಬಲ ಇದ್ದರೆ ಅದನ್ನು ಓದಿ ನಾವು ಮೇಲೇರಬಹುದು. ಅದನ್ನು ಮನನ ಮಾಡಿ ನಾವು ಮತ್ತಷ್ಟು ಮೃದುವಾಗಬಹುದು. ಅದರಿಂದ ನಮ್ಮಷ್ಟು ಕರ್ಮ ಸಾಮ್ರಾಜ್ಯವನ್ನೇ ಮೆಟ್ಟಿ ನಾವು ಧೂಳಿನ ಕಣವಾಗಬಹುದು. ಅಂಥ ಹಿರಿಮೆಯ ಈ ನಾಡಿನಲ್ಲಿ ನಾವು ಹುಟ್ಟಿದ್ದೇವೆ. ಕ್ಷಣ ಕ್ಷಣಕ್ಕೂ ನಮ್ಮ ಬದುಕನ್ನು ಪವಿತ್ರ ಮಾಡಿಕೊಳ್ಳಲಿಕ್ಕೆ ಎಷ್ಟೊಂದು ವಿಧಾನವಿದೆ. ಸದ್ಗ್ರಂಥಗಳಿವೆ. ಸದ್ಗ್ರಂಥ ಪಠಣ ನಿತ್ಯ ವಿಧಿಯಾಗಬೇಕು. ಅದು ಉಸಿರಾಗಬೇಕು, ಬಸಿರಾಗಬೇಕು, ಹಸಿರಾಗಬೇಕು. ಸಂಪೂರ್ಣವಾಗಿ ನಾವು ಮಗ್ನರಾಗಿ ಅದರೊಳಗೆ ಡೈವಿಂಗ್ ಡೀಪ್ ಆಗಬೇಕು. ಛಲ, ಬಲ, ಹಂಬಲ ಬೇಕು. ಅದಕ್ಕೆ ಮನಸ್ಸಿದ್ದರೆ ಮಾತ್ರ ಮಾರ್ಗ. ಮನಸ್ಸಿನಲ್ಲಿ ನಾವು ಮಂಡಿಗೆಯನ್ನು ತಿಂದರೆ ಏನು ಪ್ರಯೋಜನ? 100 ಜಿಲೇಬಿಯನ್ನು ನಾನು ಕನಸಿನಲ್ಲಿ ತಿಂದೆ, ಹೊಟ್ಟೆ ತುಂಬುತ್ತದೇನೋ, ತೃಪ್ತಿ ಬರುತ್ತದೇನೋ? ನಮ್ಮೆಲ್ಲರ ಅಬ್ಬರ ಬರೀ ಗೊಬ್ಬರ. ಅದಕ್ಕೆ ಇನ್ನಾದರೂ ಮನಸ್ಸು ಮಾಡೋಣ, ಛಲದಿಂದ ಮುಂದಾಗೋಣ, ಬಲದಿಂದ ನಾವು ಸಾರ್ಥಕ ಜನ್ಮವನ್ನು ಖಂಡಿತವಾಗಿಯೂ ಕಳೆಯೋಣ. ಹಂಬಲದಿಂದ ವಿಶಾಲ ಹೃದಯಿಯಾಗಿ ಎಲ್ಲರನ್ನೂ ಮಮತೆಯ ನೆರಳಿನಲ್ಲಿ ನಾವು ತಬ್ಬೋಣ, ಮೇಲೇರೋಣ. ಖಂಡಿತವಾಗಿ ಜೀವನ ಸಾರ್ಥಕ ಮಾಡಿಕೊಳ್ಳೋಣ. ಬರುವಿರಾ? ಒಪ್ಪುವಿರಾ? ನಮಸ್ಕಾರ. ಡಾಕ್ಟರ್ ಜಿಯವರ 45 ವರ್ಷ ಆಧ್ಯಾತ್ಮದ ತಪಸ್ಸಿನ ಹಿನ್ನೆಲೆಯ ಸಾಧನಾಯಣದ ಮುಂದುವರಿದ ಭಾಗವಾಗಿ 6ನೆಯ ಆವೃತ್ತಿ ಭವ್ಯ ಬಾಳಿನ ಬುತ್ತಿಯ ಉದ್ಘಾಟನೆಯ ಈ ಒಂದು ಸಂದರ್ಭದಲ್ಲಿ ಇಂದಿನ ಈ ಸಮಾರಂಭ ಅತ್ಯಂತ ಸಂತೋಷದ ಕ್ಷಣ. ಇವರಿಬ್ಬರೂ ಕೂಡ ಸತ್ಯ, ಧರ್ಮ, ನ್ಯಾಯದ ಮಾರ್ಗದಲ್ಲಿರುವವರು ಆರಿಸಿ ಬರಲೇಬೇಕಂತ ಭಾರತಾಂಬೆಯನ್ನು ಸಾಷ್ಟಾಂಗ ನಮಸ್ಕಾರಗಳೊಂದಿಗೆ ನಾನು ಬೇಡಿದೆ. ಆ ದೃಷ್ಟಿಯಿಂದ ಇದೇ ಮಾರ್ಚ್ 1ನೇ ತಾರೀಕಿನಂದು ಶ್ರೀ ಗುರುಜಿ ನಂಗೆ ಕನಸಿನಲ್ಲಿ ಬಂದು ಹೇಳಿದರು, 5 ಆಗಿದೆ, 6ನೇ ವಾಲ್ಯೂಮ್ ಸ್ಟಾರ್ಟ್ ಮಾಡುವ. ಬಿಡುವಿಲ್ಲದ ದಿನಚರಿಯಲ್ಲೂ ಕೂಡ ಒಂದೇ ತಿಂಗಳಿನಲ್ಲಿ ಮುಗಿಸಬೇಕಂದರು. ಅವರ ವಿಶೇಷ ಕರುಣೆಯ ಕಟಾಕ್ಷದಿಂದ ಮಾರ್ಚ್ 31 ಮಧ್ಯರಾತ್ರಿ ವೇಳೆಗೆ ಅದನ್ನು ನಾನು ಬರೆದು ಮುಗಿಸಿದೆ. ನನ್ನ ಈ ಸದ್ಗ್ರಂಥವನ್ನು ಓದಿ ಅದನ್ನು ಬಿಡುಗಡೆ ಮಾಡಲು ಸಜ್ಜನರೇ ಬಂದಿದ್ದಾರೆ. ನನ್ನ ಭಾಗ್ಯ. ಇವತ್ತು ಯೋಗವೂ ಕೂಡಿ ಬಂದಿದೆ, ಯೋಗ್ಯತೆಯೂ ಕೂಡಿ ಬಂದಿದೆ. ಪೂಜ್ಯ ಡಾಕ್ಟರ್ ಜಿಯವರ ಈ ಒಂದು ಹಿನ್ನೆಲೆಯಲ್ಲಿ ಏನು B3 ಅಂತ ಪೂಜ್ಯ ಡಾಕ್ಟರ್ ಜಿಯವರು ಹೇಳಿದರು, ಭವ್ಯ ಬಾಳಿನ ಬುತ್ತಿ ಅಂತ, ಅದು K3ಯಲ್ಲಿ ಆಗ್ತಾ ಇದೆ. ಕೃಪಾಕುಂಜದಲ್ಲಿ ಕಿರಣ್ ಕೊಡ್ಗಿಯವರ ಸಾರಥ್ಯದಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿಯವರ ವಿಶೇಷವಾದಂತಹ ಒಂದು ವ್ಯಾಪ್ತಿಯಲ್ಲಿ ನೆರಳಿನಲ್ಲಿ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಸಂತಸವನ್ನು ನಾನು ಪಡ್ತೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮದ ಕೇಂದ್ರ ಭಾಗ ಪೂಜ್ಯ ಡಾಕ್ಟರ್ ಜಿಯವರ 6ನೆಯ ಸಾಧನಾಯಣದ ಆವೃತ್ತಿ ಭವ್ಯ ಬಾಳಿನ ಬುತ್ತಿ B3 ಅಂತ ಏನು ಅದನ್ನು ಸಂಬೋಧಿಸಿರುತ್ತಾರೆ, ಅದರ ಉದ್ಘಾಟನೆಯನ್ನು ನಮ್ಮ ನೆಚ್ಚಿನ ಸರಳ ಸಜ್ಜನ ಶಾಂತ ಸೌಮ್ಯ ಪ್ರಾಮಾಣಿಕ ಶಾಸಕರಾದ ಶ್ರೀಯುತ ಕಿರಣ್ ಕುಮಾರ್ ಕೊಡ್ಗಿ ಅವರು, ಪೂಜ್ಯ ಡಾಕ್ಟರ್ ಜಿ ಅವರು ಹೇಳಿದ ಹಾಗೆ ಈ ಒಂದು ಸದ್ಗ್ರಂಥ ಅಂತ ನಾನು ಹೇಳ್ತೀನಿ, ಭವ್ಯ ಬಾಳಿನ ಬುತ್ತಿ ಸದ್ಗ್ರಂಥದ ವಿಶೇಷವಾದಂಥ ಒಂದು ಉದ್ಘಾಟನೆ ಅವರ ಅಮೃತ ಹಸ್ತದಿಂದ ಆಗ್ತಾ ಇರುವಂಥದ್ದು ಸಂಸ್ಥೆಯ ಪಾಲಿನ ಮಹಾ ಸೌಭಾಗ್ಯ ಅಂತ ಹೇಳ್ತಾ
ಡಾಕ್ಟರ್ ಜಿಯವರು ಅವರ ಮಗ ನಮ್ಮನ್ನು ಇಲ್ಲಿ ಕರೆಸಿ ಈ ಸೌಭಾಗ್ಯವನ್ನು ಕೊಟ್ಟಿದ್ದಾರೆ ನಮಗೆ. ಡಿವೈನ್ ಪಾರ್ಕ್ ಮೂಲಕ ಡಾಕ್ಟರ್ ಜಿಯವರ ನೇತೃತ್ವದಲ್ಲಿ ಇಡೀ ಪ್ರಪಂಚದಾದ್ಯಂತ ಅವರ ಅನೇಕ ಅಂಗಸಂಸ್ಥೆಗಳ ಮೂಲಕ ಒಳ್ಳೆಯ ಸಂದೇಶಗಳನ್ನು ಬೀರಿ ಸರಿಸುಮಾರು ಒಂದು 500 ಕೃತಿಯನ್ನು ಅವರು ಪ್ರಕಟಿಸಿರ್ಬೋದು. ಅವರೇನು ಪ್ರಚಾರಕ್ಕೋಸ್ಕರ ಕೃತಿಯನ್ನು ಮಾಡಲಿಲ್ಲ, ಈ ಸಮಾಜಕ್ಕೆ ಒಳ್ಳೆಯದಾಗಲಿ, ಒಳ್ಳೆಯ ಸಂದೇಶವನ್ನು ಜನರಿಗೆ ಕೊಡಲಿ ಅಂತ ಕೃತಿಯನ್ನೆಲ್ಲ ಬಿಡುಗಡೆಗೊಳಿಸಿದ್ದಾರೆ. ಈ ಒಂದು ಭವ್ಯ ಬಾಳಿನ ಬುತ್ತಿಯ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾದಂತಹ ಹಿರಿಯರಾದ ಮಾನ್ಯ ಕೋಟಾ ಶ್ರೀನಿವಾಸ ಪೂಜಾ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಈ ಭವ್ಯ ಬಾಳಿನ ಬುತ್ತಿಯಲ್ಲಿ ಏನೆಲ್ಲ ವಿಚಾರಗಳು ಅಡಕವಾಗಿವೆಯೋ, ಭವ್ಯ ಬಾಳಿನ ಬುತ್ತಿಯ ಒಂದೊಂದು ಪದಗಳು, ವಾಕ್ಯಗಳು ಯಾವ ಸಂದೇಶವನ್ನು ಕೊಡ್ತಾ ಇವೆ ಅನ್ನೋದನ್ನು ನಾವೆಲ್ಲ ಓದಿ ನೋಡಬೇಕಾದಂಥ ಅವಶ್ಯಕತೆಗಳ ಮಧ್ಯೆ ಈ ಸಮಾರಂಭ ನಡೀತಾ ಇದೆ. 99ರಲ್ಲಿ 2004ರಲ್ಲಿ ನಾನು ಸೋತಾಗ ಇಲ್ಲಿ ಬಂದಿದ್ದೆ. ಡಾಕ್ಟರ್ ಜಿಯವರು ಹೇಳಿದರು, ಶ್ರೀನಿವಾಸ ಪೂಜಾರಿ ಅವರೇ, ಗುರೂಜಿಯವರು ಹೇಳ್ತಾರೆ ನಿಮಗೆ ಬದುಕಿನಲ್ಲಿ ಉಜ್ವಲವಾದಂಥ ರಾಜಕೀಯ ಭವಿಷ್ಯ ಇದೆ ಅಂತ ಹೇಳ್ತಾರೆ. ಆಗ ನಮಗೆ ಗೊತ್ತು ಹೇಳಿಕ್ಕೆ ಉಪಾಯ ಇಲ್ಲ. ಹೇಳಿದ್ದು ಡಾಕ್ಟ್ರ್ ಬದಲು ಬೇರೆ ಯಾರೋ ಹೇಳಿದ್ರು ನೀವು ಬುದ್ಧಿ ಇಲ್ಲ ಅಂತ ಹೇಳ್ತಿದ್ದೆ ನಾನು. ಇವ್ರಿಗೆ ಬುದ್ಧಿ ಇಲ್ಲ ಮನೆ ಸುಣ್ಣಾಗಿದ್ದೆ, ರಾಜ್ಯದ ಖರ್ಚಿಗೆ ಹಣ ಇಲ್ಲದ ಸ್ಥಿತಿಯೊಳಗಿದ್ದೆ ನಾನು. ಇನ್ನೊಂದು ಸರ್ತಿ ಉಜ್ವಲ ಭವಿಷ್ಯ ಅಂದರೆ ಅಂತ ಹಣ ಸಾಲ ಜಾಸ್ತಿ ಮಾಡೋದಾ ಅಂತ ಕೇಳಬೇಕು ಅಂತ ಅನಿಸಿದ್ದಂಗೆ. ಆದರೆ ಡಾಕ್ಟರ್ ಜಿ ಹೇಳಿದ್ದಾರೆ ಅಂತೇಳಿ ಕೈ ಮುಗಿದು ನಿಮ್ಮ ಆಶೀರ್ವಾದ ಅಂತೇಳಿ ಈ ಕಡೆ ಮನೆ ಹೋಗಿದ್ದೆ. ಆದರೆ ಡಾಕ್ಟ್ರ್ ಹೇಳಿದ್ದು ಸತ್ಯ ಆಗ್ತಾ ಸೋತ ಕೋಟ ಶ್ರೀನಿವಾಸ ಪೂಜಾರಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆದ, ಶಾಸಕರಾದ, 4 ಬಾರಿ ಶಾಸಕನಾದ, 3 ಸಾರಿ ಕ್ಯಾಬಿನೆಟ್ ಮಂತ್ರಿ ಆಗಲಿಕ್ಕೆ ನನಗೆ ಅವಕಾಶ ಆಯಿತು. ಕರ್ನಾಟಕ ರಾಜ್ಯದಲ್ಲಿ ಕೆಳಮನೆಯಲ್ಲಿ ವಿರೋಧ ಪಕ್ಷದಲ್ಲಿ ಯಡಿಯೂರಪ್ಪ ಇದ್ದರೆ, ಮೇಲ್ಮನೆಯಲ್ಲಿ ಕೋಟ ಶ್ರೀನಿವಾಸ ಪೂಜಾರಿ ವಿರೋಧ ಪಕ್ಷ ನಾಯಕ ಅನ್ನುವಂಥ ಒಂದು ಅವಕಾಶ ಇತ್ತು. ಇವತ್ತು ಅವರು ಆ ಮಾನ್ಯ ಸಂಸದರಾಗಿದ್ದಾರೆ. ಅವರ ಮೂಲಕ ನಮಗೆ ಖಂಡಿತವಾಗಲೂ ಒಂದು ವಿಶ್ವಾಸ ಇದೆ. ಶ್ರೀ ಗುರೂಜಿಯವರ ಪೂಜ್ಯ ಡಾಕ್ಟರ್ ಜಿಯವರ ಆಶೀರ್ವಾದ ಅವರ ಮೂಲಕ ನಮ್ಮ ಕೇಂದ್ರ ಸರ್ಕಾರಕ್ಕೆ ಗೌರವಾನ್ವಿತ ಪ್ರಧಾನಿ ಮತ್ತು ಅವರ ತಂಡಕ್ಕೂ ಕೂಡ ತಲುಪಲಿ ಅನ್ನುವಂತಹ ಒಂದು ವಿಶೇಷವಾದಂತಹ ಒಂದು ಪ್ರಾರ್ಥನೆಯನ್ನು ನಾನು ಸಲ್ಲಿಸ್ತಾ ಎಲ್ಲರಿಗೂ ಒಳಿತಾಗಲಿ, ಶುಭವಾಗಲಿ. ನಮಸ್ಕಾರ. ಇಂದು ಬಿಡುಗಡೆಯಾಗುವ ಪುಸ್ತಕದಲ್ಲಿ ಮಾತ್ರ ವಾತ್ಸಲ್ಯವನ್ನು ಈ ಡಾಕ್ಟರ್ ಎಷ್ಟು ಚೆನ್ನಾಗಿ ನಿವೇದಿಸಿದ್ದಾನೆ. ಕೇವಲ ಒಂದೇ ತಿಂಗಳಲ್ಲಿ ಮಾರ್ಚ್ 1ರಿಂದ ಆರಂಭಿಸಿ ಮಾರ್ಚ್ 31ರಂದು ಪಟಪಟನೆ ಲಘುಬಗನೆ ನಿರಾತಂಕವಾಗಿ ಆತ ಎಲ್ಲ ವಿಶದೀಕರಿಸಿದ್ದಾನೆ. ಬೇಷ್ ಎನ್ನುವೆ ನಾನು. ನೀವೆಲ್ಲರೂ ಒಂದೊಂದು ಪ್ರತಿಯನ್ನಾದರೂ ಪ್ರತಿದಿನ 10 ಲೈನಾದರೂ ಓದಬೇಕು. ತನ್ಮೂಲಕ ನಿಮ್ಮ ಆಂತರಿಕ ಉನ್ನತಿ 1 ಕೋಟಿ ಪಾಲು ವೃದ್ಧಿಯಾಗುವಂತೆ ಬಂಪರ್ ಕೃಪೆ ನಾನು ಹರಿಸುತ್ತೇನೆ.